ನಟ್ಟು ಬೋಲ್ಟು ಟೈಟ್ ಮಾಡುವಂತವರು ಈ ಕಡೆ ನೋಡ್ಲೇಬೇಕು. ಹಂಗೂ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡಲೇಬೇಕು ಅನ್ಸಿದ್ರೆ ಹೋಗಿ ಬಿಎಂಟಿಸಿ ಬಸ್ನ ಟೈರ್ನ ನಟ್ಟು ಬೋಲ್ಟು ಟೈಟ್ ಮಾಡಿ. ಯಾಕಂದ್ರೆ ಆ ರೀತಿಯ ಸಮಸ್ಯೆ ಈಗ ಆಗಿರುವಂತದ್ದು. ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ನ ಟೈರು ಓಪನ್ ಆಗಿ ಸ್ವಲ್ಪ ಹೊತ್ತಿನಲ್ಲೇ ಜನರೇ ಪ್ರಾಣ ಕಳ್ಕೊಳ್ತಾ ಇದ್ರು. ಬನ್ನಿ ಡಿಕೆ ಶಿವಕುಮಾರ್ ಅವರೇ, ಬಿಎಂಟಿಸಿ ಬಸ್ಗಳ ಎಲ್ಲಾ ನಟ್ಟು ಬೋಲ್ಟು ಟೈಟ್ ಮಾಡಿ. ವೇದಿಕೆ ಮೇಲೆ ನಿಂತ್ಕೊಂಡು ನಮಗೂ ಗೊತ್ತಿದೆ ನಟ್ಟು ಬೋಲ್ಟು ಟೈಟ್ ಮಾಡಕ್ ಬರುತ್ತೆ ಅಂತ ಭಾಷಣ ಬಿಗಿದ್ರೆ ಆಗ್ಲಿಲ್ಲ. ನೋಡಿ ಅಲ್ಲಿ ನಿಮ್ಮ ನಿರ್ಲಕ್ಷ್ಯದಿಂದ ಜನ ಪ್ರಾಣ ಕಳ್ಕೊಳ್ತಾ ಇದ್ರು. ಹೋಗಿ ಬಿಎಂಟಿಸಿ ಬಸ್ ನಟ್ಟು ಬೋಲ್ಟು ಟೈಟ್ ಮಾಡಿ ನೋಡೋಣ. ಅವಾಗ ಹೌದು ನಮ್ಮ ಡಿಸಿಎಂ ಸಾಹೇಬರು ಜನರ ಪ್ರಾಣ ಉಳಿಸಿದ್ರು ಅಂತ ನಿಮಗೆ ಶಬಾಷ್ಗಿರಿ ಸಿಗುತ್ತೆ. ಇಂಥ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ನೀವು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾರ್ಯಕ್ರಮಕ್ಕೆ ಬರಲಿಲ್ಲ, ನಮ್ಮ ಪಾದಯಾತ್ರೆಗೆ ಬರಲಿಲ್ಲ, ಅದಕ್ಕೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳೋದಲ್ಲ. ಜನರ ಪರವಾಗಿ ಇದ್ದೀವಿ ಅಂತಂದ್ರೆ ಈ ರೀತಿ ಬಸ್ಗಳು ಹೋಗ್ತಾ ಇದೆ. ಚಲಿಸುತ್ತಿದ್ದ ಬಸ್ನ ಟೈರ್ ಕಳಚಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಬಸ್ನಲ್ಲಿದ್ದವರೆಲ್ಲರೂ ಪ್ರಾಣ ಕಳಬೇಕಾಯ್ತು. ನಿಮ್ಮ ನಿರ್ಲಕ್ಷ್ಯಕ್ಕೆ ಈ ರೀತಿ ಆಗ್ತಾ ಇದೆ. ತಗೊಂಬನ್ನಿ ಸ್ಪ್ಯಾನರ್, ಫಿಟ್ ಮಾಡಿ ಬಸ್ನ. ಅಲ್ಲಿ ಪರ್ಮಿಷನ್ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ ನಟ್ಟು ಬೋಲ್ಟು ಟೈಟ್ ಮಾಡುವಂತವರು ಈ ಕಡೆ ನೋಡ್ಲೇಬೇಕು. ಹಂಗೂ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡಲೇಬೇಕು ಅನ್ಸಿದ್ರೆ ಹೋಗಿ ಬಿಎಂಟಿಸಿ ಬಸ್ನ ಟೈರ್ನ ನಟ್ಟು ಬೋಲ್ಟು ಟೈಟ್ ಮಾಡಿ. ಯಾಕಂದ್ರೆ ಆ ರೀತಿಯ ಸಮಸ್ಯೆ ಈಗ ಆಗಿರುವಂತದ್ದು. ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ನ ಟೈರು ಓಪನ್ ಆಗಿ ಸ್ವಲ್ಪ ಹೊತ್ತಿನಲ್ಲೇ ಜನರೇ ಪ್ರಾಣ ಕಳ್ಕೊಳ್ತಾ ಇದ್ರು. ಬನ್ನಿ ಡಿಕೆ ಶಿವಕುಮಾರ್ ಅವರೇ, ಬಿಎಂಟಿಸಿ ಬಸ್ಗಳ ಎಲ್ಲಾ ನಟ್ಟು ಬೋಲ್ಟು ಟೈಟ್ ಮಾಡಿ. ವೇದಿಕೆ ಮೇಲೆ ನಿಂತ್ಕೊಂಡು ನಮಗೂ ಗೊತ್ತಿದೆ ನಟ್ಟು ಬೋಲ್ಟು ಟೈಟ್ ಮಾಡಕ್ ಬರುತ್ತೆ ಅಂತ ಭಾಷಣ ಬಿಗಿದ್ರೆ ಆಗ್ಲಿಲ್ಲ. ನೋಡಿ ಅಲ್ಲಿ ನಿಮ್ಮ ನಿರ್ಲಕ್ಷ್ಯದಿಂದ ಜನ ಪ್ರಾಣ ಕಳ್ಕೊಳ್ತಾ ಇದ್ರು. ಹೋಗಿ ಬಿಎಂಟಿಸಿ ಬಸ್ ನಟ್ಟು ಬೋಲ್ಟು ಟೈಟ್ ಮಾಡಿ ನೋಡೋಣ. ಅವಾಗ ಹೌದು ನಮ್ಮ ಡಿಸಿಎಂ ಸಾಹೇಬರು ಜನರ ಪ್ರಾಣ ಉಳಿಸಿದ್ರು ಅಂತ ನಿಮಗೆ ಶಬಾಷ್ಗಿರಿ ಸಿಗುತ್ತೆ. ಇಂಥ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ನೀವು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾರ್ಯಕ್ರಮಕ್ಕೆ ಬರಲಿಲ್ಲ, ನಮ್ಮ ಪಾದಯಾತ್ರೆಗೆ ಬರಲಿಲ್ಲ, ಅದಕ್ಕೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳೋದಲ್ಲ. ಜನರ ಪರವಾಗಿ ಇದ್ದೀವಿ ಅಂತಂದ್ರೆ ಈ ರೀತಿ ಬಸ್ಗಳು ಹೋಗ್ತಾ ಇದೆ. ಚಲಿಸುತ್ತಿದ್ದ ಬಸ್ನ ಟೈರ್ ಕಳಚಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಬಸ್ನಲ್ಲಿದ್ದವರೆಲ್ಲರೂ ಪ್ರಾಣ ಕಳಬೇಕಾಯ್ತು. ನಿಮ್ಮ ನಿರ್ಲಕ್ಷ್ಯಕ್ಕೆ ಈ ರೀತಿ ಆಗ್ತಾ ಇದೆ. ತಗೊಂಬನ್ನಿ ಸ್ಪ್ಯಾನರ್, ಫಿಟ್ ಮಾಡಿ ಬಸ್ನ. ಅಲ್ಲಿ ಪರ್ಮಿಷನ್ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ ನಟ್ಟು ಬೋಲ್ಟು ಟೈಟ್ ಮಾಡುವಂತವರು ಈ ಕಡೆ ನೋಡ್ಲೇಬೇಕು. ಹಂಗೂ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡಲೇಬೇಕು ಅನ್ಸಿದ್ರೆ ಹೋಗಿ ಬಿಎಂಟಿಸಿ ಬಸ್ನ ಟೈರ್ನ ನಟ್ಟು ಬೋಲ್ಟು ಟೈಟ್ ಮಾಡಿ. ಯಾಕಂದ್ರೆ ಆ ರೀತಿಯ ಸಮಸ್ಯೆ ಈಗ ಆಗಿರುವಂತದ್ದು. ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ನ ಟೈರು ಓಪನ್ ಆಗಿ ಸ್ವಲ್ಪ ಹೊತ್ತಿನಲ್ಲೇ ಜನರೇ ಪ್ರಾಣ ಕಳ್ಕೊಳ್ತಾ ಇದ್ರು. ಬನ್ನಿ ಡಿಕೆ ಶಿವಕುಮಾರ್ ಅವರೇ, ಬಿಎಂಟಿಸಿ ಬಸ್ಗಳ ಎಲ್ಲಾ ನಟ್ಟು ಬೋಲ್ಟು ಟೈಟ್ ಮಾಡಿ. ವೇದಿಕೆ ಮೇಲೆ ನಿಂತ್ಕೊಂಡು ನಮಗೂ ಗೊತ್ತಿದೆ ನಟ್ಟು ಬೋಲ್ಟು ಟೈಟ್ ಮಾಡಕ್ ಬರುತ್ತೆ ಅಂತ ಭಾಷಣ ಬಿಗಿದ್ರೆ ಆಗ್ಲಿಲ್ಲ. ನೋಡಿ ಅಲ್ಲಿ ನಿಮ್ಮ ನಿರ್ಲಕ್ಷ್ಯದಿಂದ ಜನ ಪ್ರಾಣ ಕಳ್ಕೊಳ್ತಾ ಇದ್ರು. ಹೋಗಿ ಬಿಎಂಟಿಸಿ ಬಸ್ ನಟ್ಟು ಬೋಲ್ಟು ಟೈಟ್ ಮಾಡಿ ನೋಡೋಣ. ಅವಾಗ ಹೌದು ನಮ್ಮ ಡಿಸಿಎಂ ಸಾಹೇಬರು ಜನರ ಪ್ರಾಣ ಉಳಿಸಿದ್ರು ಅಂತ ನಿಮಗೆ ಶಬಾಷ್ಗಿರಿ ಸಿಗುತ್ತೆ. ಇಂಥ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ನೀವು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾರ್ಯಕ್ರಮಕ್ಕೆ ಬರಲಿಲ್ಲ, ನಮ್ಮ ಪಾದಯಾತ್ರೆಗೆ ಬರಲಿಲ್ಲ, ಅದಕ್ಕೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳೋದಲ್ಲ. ಜನರ ಪರವಾಗಿ ಇದ್ದೀವಿ ಅಂತಂದ್ರೆ ಈ ರೀತಿ ಬಸ್ಗಳು ಹೋಗ್ತಾ ಇದೆ. ಚಲಿಸುತ್ತಿದ್ದ ಬಸ್ನ ಟೈರ್ ಕಳಚಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಬಸ್ನಲ್ಲಿದ್ದವರೆಲ್ಲರೂ ಪ್ರಾಣ ಕಳಬೇಕಾಯ್ತು. ನಿಮ್ಮ ನಿರ್ಲಕ್ಷ್ಯಕ್ಕೆ ಈ ರೀತಿ ಆಗ್ತಾ ಇದೆ. ತಗೊಂಬನ್ನಿ ಸ್ಪ್ಯಾನರ್, ಫಿಟ್ ಮಾಡಿ ಬಸ್ನ. ಅಲ್ಲಿ ಪರ್ಮಿಷನ್ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ.
ಗುಡ್, ಅಟ್ ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಎನಿವೆ, ನಟ್ಟು ಬೋಲ್ಟು ಟೈಟ್ ಮಾಡುವಂತವರು ಈ ಕಡೆ ನೋಡ್ಲೇಬೇಕು. ಹಂಗೂ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡಲೇಬೇಕು ಅನ್ಸಿದ್ರೆ ಹೋಗಿ ಬಿಎಂಟಿಸಿ ಬಸ್ನ ಟೈರ್ನ ನಟ್ಟು ಬೋಲ್ಟು ಟೈಟ್ ಮಾಡಿ. ಯಾಕಂದ್ರೆ ಆ ರೀತಿಯ ಸಮಸ್ಯೆ ಈಗ ಆಗಿರುವಂತದ್ದು. ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ನ ಟೈರು ಓಪನ್ ಆಗಿ ಸ್ವಲ್ಪ ಹೊತ್ತಿನಲ್ಲೇ ಜನರೇ ಪ್ರಾಣ ಕಳ್ಕೊಳ್ತಾ ಇದ್ರು. ಬನ್ನಿ ಡಿ ಕೆ ಶಿವಕುಮಾರ್ ಅವರೇ, ಬಿಎಂಟಿಸಿ ಬಸ್ಗಳ ಎಲ್ಲಾ ನಟ್ಟು ಬೋಲ್ಟು ಟೈಟ್ ಮಾಡಿ. ವೇದಿಕೆ ಮೇಲೆ ನಿಂತ್ಕೊಂಡು ನಮಗೂ ಗೊತ್ತಿದೆ ನಟ್ಟು ಬೋಲ್ಟು ಟೈಟ್ ಮಾಡಕ್ ಬರುತ್ತೆ ಅಂತ ಭಾಷಣ ಬಿಗಿದ್ರೆ ಆಗ್ಲಿಲ್ಲ. ನೋಡಿ ಅಲ್ಲಿ ನಿಮ್ಮ ನಿರ್ಲಕ್ಷ್ಯದಿಂದ ಜನ ಪ್ರಾಣ ಕಳ್ಕೊಳ್ತಾ ಇದ್ರು. ಹೋಗಿ ಬಿಎಂಟಿಸಿ ಬಸ್ ನಟ್ಟು ಬೋಲ್ಟು ಟೈಟ್ ಮಾಡಿ ನೋಡೋಣ. ಅವಾಗ ಹೌದು ನಮ್ಮ ಡಿಸಿಎಂ ಸಾಹೇಬರು ಜನರ ಪ್ರಾಣ ಉಳಿಸಿದ್ರು ಅಂತ ನಿಮಗೆ ಶಬಾಷ್ಗಿರಿ ಸಿಗುತ್ತೆ. ಇಂಥ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ನೀವು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾರ್ಯಕ್ರಮಕ್ಕೆ ಬರಲಿಲ್ಲ, ನಮ್ಮ ಪಾದಯಾತ್ರೆಗೆ ಬರಲಿಲ್ಲ, ಅದಕ್ಕೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳೋದಲ್ಲ. ಜನರ ಪರವಾಗಿ ಇದ್ದೀವಿ ಅಂತಂದ್ರೆ ಈ ರೀತಿ ಬಸ್ಗಳು ಹೋಗ್ತಾ ಇದೆ. ಚಲಿಸುತ್ತಿದ್ದ ಬಸ್ನ ಟೈರ್ ಕಳಚಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಬಸ್ನಲ್ಲಿದ್ದವರೆಲ್ಲರೂ ಪ್ರಾಣ ಕಳಬೇಕಾಯ್ತು. ನಿಮ್ಮ ನಿರ್ಲಕ್ಷ್ಯಕ್ಕೆ ಈ ರೀತಿ ಆಗ್ತಾ ಇದೆ. ತಗೊಂಬನ್ನಿ ಸ್ಪ್ಯಾನರ್, ಫಿಟ್ ಮಾಡಿ ಬಸ್ನ. ಅಲ್ಲಿ ಪರ್ಮಿಷನ್ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಎನಿವೆ, ನಟ್ಟು ಬೋಲ್ಟು ಟೈಟ್ ಮಾಡುವಂತವರು ಈ ಕಡೆ ನೋಡ್ಲೇಬೇಕು. ಹಂಗೂ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡಲೇಬೇಕು ಅನ್ಸಿದ್ರೆ ಹೋಗಿ ಬಿಎಂಟಿಸಿ ಬಸ್ನ ಟೈರ್ನ ನಟ್ಟು ಬೋಲ್ಟು ಟೈಟ್ ಮಾಡಿ. ಯಾಕಂದ್ರೆ ಆ ರೀತಿಯ ಸಮಸ್ಯೆ ಈಗ ಆಗಿರುವಂತದ್ದು. ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ನ ಟೈರು ಓಪನ್ ಆಗಿ ಸ್ವಲ್ಪ ಹೊತ್ತಿನಲ್ಲೇ ಜನರೇ ಪ್ರಾಣ ಕಳ್ಕೊಳ್ತಾ ಇದ್ರು. ಬನ್ನಿ ಡಿ ಕೆ ಶಿವಕುಮಾರ್ ಅವರೇ, ಬಿಎಂಟಿಸಿ ಬಸ್ಗಳ ಎಲ್ಲಾ ನಟ್ಟು ಬೋಲ್ಟು ಟೈಟ್ ಮಾಡಿ. ವೇದಿಕೆ ಮೇಲೆ ನಿಂತ್ಕೊಂಡು ನಮಗೂ ಗೊತ್ತಿದೆ ನಟ್ಟು ಬೋಲ್ಟು ಟೈಟ್ ಮಾಡಕ್ ಬರುತ್ತೆ ಅಂತ ಭಾಷಣ ಬಿಗಿದ್ರೆ ಆಗ್ಲಿಲ್ಲ. ನೋಡಿ ಅಲ್ಲಿ ನಿಮ್ಮ ನಿರ್ಲಕ್ಷ್ಯದಿಂದ ಜನ ಪ್ರಾಣ ಕಳ್ಕೊಳ್ತಾ ಇದ್ರು. ಹೋಗಿ ಬಿಎಂಟಿಸಿ ಬಸ್ ನಟ್ಟು ಬೋಲ್ಟು ಟೈಟ್ ಮಾಡಿ ನೋಡೋಣ. ಅವಾಗ ಹೌದು ನಮ್ಮ ಡಿಸಿಎಂ ಸಾಹೇಬರು ಜನರ ಪ್ರಾಣ ಉಳಿಸಿದ್ರು ಅಂತ ನಿಮಗೆ ಶಬಾಷ್ಗಿರಿ ಸಿಗುತ್ತೆ. ಇಂಥ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ನೀವು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾರ್ಯಕ್ರಮಕ್ಕೆ ಬರಲಿಲ್ಲ, ನಮ್ಮ ಪಾದಯಾತ್ರೆಗೆ ಬರಲಿಲ್ಲ, ಅದಕ್ಕೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳೋದಲ್ಲ. ಜನರ ಪರವಾಗಿ ಇದ್ದೀವಿ ಅಂತಂದ್ರೆ ಈ ರೀತಿ ಬಸ್ಗಳು ಹೋಗ್ತಾ ಇದೆ. ಚಲಿಸುತ್ತಿದ್ದ ಬಸ್ನ ಟೈರ್ ಕಳಚಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಬಸ್ನಲ್ಲಿದ್ದವರೆಲ್ಲರೂ ಪ್ರಾಣ ಕಳಬೇಕಾಯ್ತು. ನಿಮ್ಮ ನಿರ್ಲಕ್ಷ್ಯಕ್ಕೆ ಈ ರೀತಿ ಆಗ್ತಾ ಇದೆ. ತಗೊಂಬನ್ನಿ ಸ್ಪ್ಯಾನರ್, ಫಿಟ್ ಮಾಡಿ ಬಸ್ನ. ಅಲ್ಲಿ ಪರ್ಮಿಷನ್ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ